ಒಂದರಿಂದ ಇನ್ನೊಂದು ಊರಿಗೆ ಮರಳುವ ಯೋಚನೆ ಇರಲಿಲ್ಲ. ಮನಸ್ಸು ಗುರಿಯನ್ನು ಕಾಣಲಿಲ್ಲವೆಂದು ಬೇಕಲಕ್ಕೆ ಹೋಗಿದ್ದ. ಅಲ್ಲಿ ಶಾಂತಿ ದೊರೆಯಲಿಲ್ಲವೆಂದು ಮಂಜೇಶ್ವರಕ್ಕೆ ಮರಳಿದ. ಅಲ್ಲಿಂದ ಬೇರೊಂದು ಹೊರೆಯನ್ನು ಹೊತ್ತು ಮೂಡಂಬೈಲಿಗೆ ಬರಬೇಕಾಯಿತು. ಬೈಲನ್ನು ದಾಟುವಾಗಲೆಲ್ಲ ಬೆಳ್ಳಕ್ಕನ ನೆನಪು ಬರುತ್ತಲಿತ್ತು. ಆದರೆ ಅಂದು ಕೇಳಿದ ಕಥೆಯಿಂದ ಅವನಿಗೆ ಕಮ್ಮಿಯವರ ಮನೆಯ ಘೋರವಲ್ಲದೆ ಬೇರೆ ಯೋಚನೆಯೇ ಇರಲಿಲ್ಲ. ತನ್ನ ಸಮಸ್ಯೆ, ತಾನು ಸಲ್ಲಿಸಬೇಕಾಗಿರುವ ಉತ್ತರ, ಇದೊಂದು ಹೊಳೆಯಲಿಲ್ಲ. ಮೂಡಂಬೈಲಿನ ಸರಸಮ್ಮನ ಬನವು ಬಂದಿತು. ಆ ಕೆರೆಯ ನೀರು ಬೆಳ್ಳಿಂಗಳಲ್ಲಿ ತೀರ ಚೆನ್ನಾಗಿ ಥಳಥಳಿಸುತ್ತಿತ್ತು. ಅದರ ಬಳಿಯಲ್ಲಿ ಯಾರೋ ಕುಳಿತಂತೆ ಕಂಡಿತು. ಯಾರಿರಬಹುದು? ಸರಸಮ್ಮನ ಗುಡಿಯಲ್ಲಿ ಯಾರು ಎಂದರೆ ಯಾರೋ ಸಂಸಾರದಲ್ಲಿ ತುಂಬ ನೊಂದವರು, ದಾಂಪತ್ಯ ಸುಖದ ಅತಿರೇಕವನ್ನು ಅನುಭವಿಸಿದರೂ ಇರಬೇಕಲ್ಲವೇ? ಇವನು ಬರುವುದನ್ನು ಆ ವ್ಯಕ್ತಿ ಕಂಡಿರಬೇಕು. ಎದ್ದು ನಿಂತುದು ಕಾಣಿಸಿತು. ಹೆಣ್ಣು ಜೀವ ಮೈತುಂಬ ಕರಿಯ ಬಟ್ಟೆಯನ್ನು ಹೊದೆದು ತನ್ನ ಕಡೆಗೆ ತಿರುಗಿದಂತೆ ಕಾಣಿಸಿತು. ಸಾಮಾನ್ಯರು ಹೆದರಿ ಅಡಗುತ್ತಿದ್ದರು. ಈಕೆ ಅಲ್ಲೇ ನಿಂತುಕೊಂಡಳು. ಯಾರು ಬೆಳ್ಳಕ್ಕನೆ? ಬೆಳ್ಳಕ್ಕನಾದರೆ ಬಿಳಿಯ ಬಟ್ಟೆಯನ್ನು ಉಡುತ್ತಿದ್ದಳು ಎಂಬುದು ಚಂದ್ರಯ್ಯನ ಎಣಿಕೆ. ಬೆಳ್ಳಕ್ಕೆ ನಿಜಕ್ಕೂ ತನ್ನನ್ನು ಭೇಟಿಯಾದರೆ ಆತ ಅವಳಿಗೆ ಏನೆಂದು ಉತ್ತರ ಕೊಡಬೇಕು? ಸುನಾಲಿನಿಯ ಕಥೆಯನ್ನು ಕೇಳಿದ ಅವನಿಗೆ ದಾಂಪತ್ಯದ ಯಾವ ಯೋಚನೆಗಳು ಬೇಡ ಎನಿಸಿತು. ಇಬ್ಬರು ವ್ಯಕ್ತಿಗಳು ಚಿರನರಕವನ್ನು ಅನುಭವಿಸಲು ತಾವಾಗಿ ತೊಟ್ಟುಕೊಳ್ಳುವ ಶೃಂಖಲೆಯೇ ವಿವಾಹ ಎಂದು ತೋರುತ್ತಿತ್ತು. ಆದುದರಿಂದ ಬೆಳ್ಳಕ್ಕ ಇನ್ನೊಮ್ಮೆ ಸಿಕ್ಕಿದರೆ ನನ್ನನ್ನು ಈ ಶೃಂಖಲೆಗೆ ಸಿಲುಕಿಸಬೇಡ ಎನ್ನುವ ಮನಸ್ಸಾಗಿತ್ತು. ಅವಳಾಗಿ ತನ್ನನ್ನರಸಿ ಬರುವುದು ಬೇಡ. ತಾನೇ ಅವಳನ್ನು ಭೇಟಿಯಾಗುವೆನೆಂದು ಗುಡಿಯ ಕಡೆಗೆ ನಡೆದ. ಬೆಳ್ಳಕ್ಕ ಕಪ್ಪು ಸೀರೆ ಉಟ್ಟಳೇಕೆ? ಅದು ಇತರರಲ್ಲ. ಹಾಗಿದ್ದರೆ ಓಡುತ್ತಿದ್ದರು ಹೀಗೆಂದು ಮುಂದುವರಿದ. ಕಣ್ಮುಂದೆಯೇ ಆ ರೂಪ ಕೆರೆಗೆ ಧುಮುಕಿತು. ನಿಜಕ್ಕೂ ಬೆಳ್ಳಕ್ಕನೆ? ಬೆಳ್ಳಕ್ಕನಾದರೆ ದಿಗಂಬರೆಯಾಗಿ ನೀರನ್ನು ಹೋಗಬೇಕಿತ್ತಷ್ಟೇ. ಏನೋ ಸಂಶಯವಾಯಿತು. ಕಾತರವಾಗಿ ಕೊಳಕ್ಕೆ ಓಡಿ ತಾನೂ ಹಾರಿದ. ಅದರಲ್ಲಿ 4 ಅಡಿ ನೀರೂ ಇರಲಿಲ್ಲ. ಬೀಳುವ ಯಾವನೇ ವ್ಯಕ್ತಿಯೂ ಕೊರಳಿಗೆ ಕಲ್ಲು ಕಟ್ಟಿಕೊಂಡಲ್ಲದೆ ಮುಳುಗುವಂತಿಲ್ಲ. ಹಾಗಾಗಿ ಆಕೆಯನ್ನು ಸುಲಭವಾಗಿ ಎತ್ತಿ ತಂದನು. ದಂಡೆಯ ಮೇಲೆ ತಂದು ನೋಡುತ್ತಾನೆ. ಅದು ಸುನಾಲಿನಿ. ಅವಳು ಅಂದೇ ಆಡಿದುದೆಲ್ಲ ನೆನಪಿಗೆ ಬಂದಿತು. ಅಮ್ಮ ನೋಡಿ, ನೀವು ಅಲ್ಲಿಗೆ ಎಂದು ಬರಬಾದಿತ್ತು. ಹೀಗೆ ಮಾಡಬಾರದಿತ್ತು. ನೀವ್ಯಾರು? ಚಂದ್ರಯ್ಯ. ನೀವೇಕೆ ಬಂದಿರಿ? ನಿಮಗೆ ಈ ಸರಸಮ್ಮನ ಗುಡಿ ಕಾಯುವ ಕೆಲಸವೇ? ನನ್ನ ಮನೆ ಇಲ್ಲೇ ಸಮೀಪ, ಯಜಮಾನರೊಡನೆ. ಆಕೆ ಸಿಟ್ಟಿನಿಂದ ನನಗ್ಯಾರು ಯಜಮಾನರು ಎಂದಳು. ಇಲ್ಲ, ಆ ವಿಷಯವನ್ನು ಕಮ್ಮಿಯವರೊಡನೆ ಮಾತನಾಡಿ ಬೇಸತ್ತು ಬಂದೆ. ಅವರ ಮನಸ್ಸು ಹದವಾಗುವಂತಿಲ್ಲ. ಆದರೆ ನೀವು ಹೀಗೆ ಮಾಡಿ ಲಾಭವೇನು? ಅವರು ಮನೆಯಲ್ಲಿ ನನ್ನನ್ನು ಕಾಣದೆ ನಿಮ್ಮನ್ನು ಕಳುಹಿಸಿದರೆ? ಇಲ್ಲ, ನನ್ನ ಮನೆಯ ಹಾದಿಯಿದು, ಬಂದೆ. ನಾನು ಈ ಸರಸಮ್ಮನ ಮೇಲಿನ ನನ್ನ ಸಿಟ್ಟನ್ನು ತೀರಿಸಬಾರದೆಂದೆ? ಅವಳಲ್ಲಿ ನಾನು ಹರಕೆ ಹೊತ್ತಿದ್ದೆ. ನನಗೆ ನಂಬಿಕೆಯಿರಲಿಲ್ಲ. ಮನುಷ್ಯರಿಗೆ ಪುನರ್ಜನ್ಮ ಕೊಡುವ ಶಕ್ತಿ ಅವಳಿಗಿಲ್ಲವೆಂದು ತಿಳಿದಿತ್ತು. ಹಾಗಿದ್ದರೆ ತನ್ನ ಶವವಾದರೂ ಅವಳ ಕಣ್ಣಿಗೆ ಬೀಳಲಿ ಎಂದು ಬಂದೆ. ನೀವು ಹಾಗೆ ಇಚ್ಛಿಸಬಹುದು. ಇದು ನೀರಿಲ್ಲದ ಕೆರೆ. ನಾನು ಬೇರೆ ಬಂದೆ. ನೀವು ಸಾಯಬಾರದೆಂದು ದೈವೇಚ್ಛೆ ಇರಬೇಕು. ತೀರಿಕೊಂಡರೆ ನಿಮ್ಮ ತಂದೆ ಹೇಗೆ ಸಹಿಸಿಯಾರು ಹೇಳಿ? ಅದೇನು ಹಠ? ಅವರು ಬೇಕಾದವರನ್ನು ಲಗ್ನವಾಗಲಿ. ಹೀಗೆಯೇ ಕೊರಳು ಹಿಸುಕುವುದಕ್ಕೇನು? ನಿಮಗೆ ಅವರ ಸ್ನೇಹ ಬೇಕಾಗಿತ್ತು. ಅದಿಲ್ಲದೆ ತೃಪ್ತಿಪಡುವ ಜೀವಿಗಳು ಸಾವಿರಾರಿವೆ. ತಮ್ಮ ಐಶ್ವರ್ಯವನ್ನು ಕಂಡು ತಾವು ಸುಖಿಗಳೆಂದು ತಿಳಿಯುವನರಿಲ್ಲವೇ? ಪಾಪ, ನೀವವರ ಗೆಳೆತನ ಬಯಸಿದಿರೆ. ಅದನ್ನು ಕೊಡುವ ಯೋಗ್ಯತೆ ಅವರಿಗಿರಲಿಲ್ಲ. ಅವರೊಡನೆ ನಿನ್ನೆ 1 ತಾಸು ನಾನು ಮಾತನಾಡಿದೆ, ಬುದ್ಧಿ ಹೇಳಿದೆ. ಆದರೆ ಆ ಮನುಷ್ಯ ಬರಿದು. ಅವರಲ್ಲಿ ನಿಮಗೆ ಬೇಕಾದ ಗೆಳೆತನವಿಲ್ಲ. ಅಲ್ಲದೆ ತಾವು ನಿಮಗಿಂತ ಕಡಿಮೆ ಯೋಗ್ಯತೆಯವರೆಂಬ ನಾಚಿಗೆ ಇದೆ. ಅದರ ಪರಿಣಾಮವಾಗಿ ಸುಳ್ಳು ಹೆಮ್ಮೆಯಡ್ಡ ಬಂದು ನಿಮ್ಮ ಸಂಸಾರ ಕೆಟ್ಟಿತು. ಬನ್ನಿ, ಹೋಗೋಣ. ನಿಮ್ಮ ತಂದೆಯ ಮನೆಗೆ ನಾಳೆ ಮುಟ್ಟಿಸಿ ಬಿಡುತ್ತೇನೆ. ಈಗ ನಮ್ಮ ಮನೆಗೆ ಹೋಗುವ. ತಂದೆಯ ಮನೆಗೆ? ಅವರೇನು ತಿಳಿದಾರು? ಅವರಿಗೆ ನಾನಿಷ್ಟು ವರ್ಷ ನರಕ ಅನುಭವಿಸುತ್ತಿದ್ದನೆಂಬ ಸುಳಿವೂ ಇಲ್ಲ. ನಾನು ಅವರ ಮುಪ್ಪನ್ನು ನನ್ನ ಚಿಂತೆಯಿಂದ ದಣಿಸಲಾರೆ. ಇನ್ನೇನು ಮಾಡಬೇಕು? ಬೇರೆಲ್ಲಿಯೂ ನೀವಿರುವುದು ಚಂದವಲ್ಲ. ಬನ್ನಿ ಹೋಗುವ ನನ್ನ ಮನೆಗೆ. ಬಂದು ಊಟ ಮಾಡಿ. ನಿಮ್ಮ ಮನೆಗೆ. ಯಾರೇನೂ ತಿಳಿದಾರು? ಯಾವಳೋ ಹೆಂಗಸನ್ನು ಕರೆತಂದರೆ. ನಿಮ್ಮನ್ನು ಕಂಡು ಯಾರಿಗೂ ಬಲು ಕನಿಕರವಾದೀತು. ಅಲ್ಲದೆ ನನಗೆ ಮನೆಯಲ್ಲಿ ತಾಯಿ ಹೊರತು ಬೇರೆ ಯಾರಿಲ್ಲ. ಬೇರೆಯಿಲ್ಲ. ತೀರಿಕೊಂಡರೆ ಅದೀಗ ಬೇಡ. ಹೋಗುವ. ನೀವೊಂದು ರೀತಿಯಲ್ಲಿ ದುರ್ದೈವಿಯಾದರೆ ನಾನು 10 ಬಗೆಯಲ್ಲಿ. ಈಗ ಬೇಡ ಹೇಳಿ ಫಲವಿಲ್ಲ. ಅವರಿಬ್ಬರು ತೆರಳಿದರು. ತಾಯಿ ಮನೆಯ ಕದವನ್ನು ತೆಗೆದಾಗ ಮನೆಗೆ ಬಂದ ಇಬ್ಬರನ್ನು ಕಂಡು ಆಶ್ಚರ್ಯವಾಯಿತು. ಯಾರು ಯಾರು ಎಂದು ಕೇಳಿದಳು. ಹೇಳುತ್ತೇನೆಂದು ಸುನಾಲಿನಿಯನ್ನು ಕುಳ್ಳಿರಿಸಿ ತಾಯಿಯ ಸೀರೆಯೊಂದನ್ನು ಅವಳಿಗೆ ಕೊಡಿಸಿ ಅವಳ ಕಿವಿಯಲ್ಲಿ 4 ಮಾತನ್ನು ಸರಿ ಸಮಾಧಾನಪಡಿಸಿದನು. ಚಂದ್ರಯ್ಯನಿಗೊಂದು ಚೇಷ್ಟೆ ಸೂಚಿಸಿತು. ಸುನಾಲಿಯು ಇಲ್ಲಿ 4-6 ದಿನ ಕಾಲ ಗುಪ್ತವಾಗಿದ್ದರೆ
ಮಂಜೇಶ್ವರದಲ್ಲಿ ಯಾವೆಲ್ಲ ಗದ್ದಲ ಹುಟ್ಟಿತೆಂದು ನೋಡುವ ಕುತೂಹಲವಾಯಿತು. ಅಂತೂ ಮರುದಿನ ಸುನಾಲಿನಿ ಅಲ್ಲೇ ಇದ್ದಳು. ಚಂದ್ರಯ್ಯನ ಹಿಂದಿನ ದಿನದ ಮಾತುಗಳನ್ನು ಕೇಳಿ ಅವಳ ಮನಸ್ಸಿಗೆ ಅವನು ಸುಖಿಯಲ್ಲ ಎಂದು ತಿಳಿಯಿತು. ಅದರಿಂದ ಆ ದಿನ ನೀವು ಸರಸಮ್ಮನಿಗೆ ಹರಕೆ ಹೇಳಲು ಬಂದಿದ್ದಿರಾ ಎಂದು ಕೇಳಿದಳು. ಚಂದ್ರಯ್ಯ ಆ ದಿನ ತಾನು ಬಂದ ಉದ್ದೇಶವನ್ನು ಹೇಳಿದ. ಬೆಳ್ಳಕ್ಕನ ಕಥೆಯನ್ನು ತಿಳಿಸಿದ ಮಾತಿನಲ್ಲಿ ವಂಚನೆಯಿಲ್ಲದವನಂತೆ ಜಲಜಾಕ್ಷಿ, ಭಾಗೀರಥಿಯರ ಕಥೆಯನ್ನು ಹೇಳಿದ. ಆ ಮಧ್ಯಾಹ್ನ ಸುನಾಲಿನಿ ಯಾವ ಮಾತನ್ನೂ ಆಡಲಿಲ್ಲ. ಸುಮ್ಮನೆ ಮೌನವಾಗಿದ್ದಳು. ಮಾಧ್ಯಾಹ್ನ ಚಂದ್ರಯ್ಯ ಮಂಜೇಶ್ವರಕ್ಕೆ ಹೋಗಿ ಹೊಸ ವಾರ್ತೆಯನ್ನು ತಂದನು. ಅವನಿಗೆ ಪೇಟೆಯಲ್ಲಿ ಲಚ್ಚಿ ಭೇಟಿಯಾದಳು. ಸುನಾಲಿನಿ ಯಾರೋ ಮಾಪಿಳ್ಳೆಯ ಹಿಂದೆ ಓಡಿ ಹೋದಳು ಎಂಬ ಸುದ್ದಿಯನ್ನು ಕಮ್ಮಿಯವರು ಊರಲ್ಲಿ ಹಬ್ಬಿಸಿದ್ದರು. ರಾತ್ರಿ ಮನೆಗೆ ಬಂದವರೊಡನೆ ಅವಳು ಮನೆಯಲ್ಲಿಲ್ಲದುದನ್ನು ಕಂಡು ಕೆರೆ, ಬಾವಿ ಹುಡುಕಿಸಿದರು. ಬೆಳಗ್ಗೆ ಯಾರಾರ ಮನೆಗೆ ಆ ತೆಳ್ಳಗಿನ ಮಾಪಿಳ್ಳೆಯನ್ನು ನೋಡಿದ್ದೀರಾ? ಸಂಜೆ ನಮ್ಮ ಮನೆ ಹಿಂದೆ ಆತ ಸುತ್ತುತ್ತಿದ್ದ. ಇಬ್ಬರೂ ಸಂಚಿನಿಂದ ಓಡಿರಬೇಕು ಎಂದು ತಮ್ಮ ಹೊಣೆಯನ್ನು ನೀಗಿಸಲು ಸುದ್ದಿ ಹಬ್ಬಿಸಿದ್ದರು. ಲಚ್ಚಿಗೆ ನಿಜವಾದ ಸಂಗತಿ ಗೊತ್ತಿತ್ತು. ಆ ದಿನ ಸಂಜೆಯ ತನಕವೂ ನಡೆದ ಯಾವತ್ತೂ ಕಥೆ ಗೊತ್ತಿತ್ತು. ಸುನಾಲಿನಿ ಆಡಿದ ಮಾತಿನಿಂದ ಆತ್ಮಹತ್ಯೆ ಮಾಡಿಕೊಳ್ಳ ಬಹುದೆಂಬ ಸಂಶಯವಾಗಿತ್ತು. ಬೆಳಿಗ್ಗೆ ಕೆಲಸಕ್ಕೆ ಬಂದವಳು ಅವಳಿಲ್ಲವೆಂದು ಕೇಳಿ ತೀರಾ ಗಾಬರಿಯಾದಳು. ರಾಜೀವಿಯು ಮನೆಯ ಸುತ್ತ ನೆರೆದವರಿಗೆ ಮಾಪಿಳ್ಳೆ ಕಥೆ ಹೇಳತೊಡಗಿದಳು. ಲಚ್ಚಿ ರೇಗಿ ಸುಳ್ಳು ಸುಳ್ಳು. ಮೂಡಂಬೈಲು ಚಂದ್ರಣ್ಣನನ್ನು ಕೇಳಿ ಅವನ ಹತ್ತಿರ ಬೊಬ್ಬೆ ಹೊಡೆದು ತಾನು ಪ್ರಾಣ ಹತ್ಯೆ ಮಾಡುತ್ತೇನೆಂದಿದ್ದಾಳ. ಇವರ ಕಾಟ ಸಹಿಸದೆ ಅವರು ಸಮುದ್ರ ಹಾರಿಕೊಂಡಿರಬೇಕು ಎಂದಳು. ಕೆಲವರು ಕಡಲಿಗೆ ಓಡಿದರು. ಉಪಾಯವಿಲ್ಲದೆ ಸುನಾಲಿನಿಯ ತಂದೆಗೆ ತಂತಿ ಹೋಯಿತು. ಮಂಗಳೂರಿನಿಂದ ಅವರು ಧಾವಿಸಿ ಬಂದರು. ಅಳಿಯನನ್ನು ಗದರಿಸಿ ವಿಚಾರಿಸಿದರು. ಅಳಿಯನ ಬಗ್ಗೆ ರಾಜೀವಿ ತಲೆಯಿಂದ ತಲೆಗೆ ಸುಳ್ಳಿನ ಸುದ್ದಿಯನ್ನು ಹರಡಿದಳು. ಲಕ್ಷ್ಮೀ ಬಿಡುತ್ತಾಳೆಯೇ? ಈ ಮನೆಯ ನೀರು ನನಗೆ ಬೇಡ. ಅಯ್ಯ, ನಿಮ್ಮ ಮಗಳನ್ನು ಇವರು ಕತ್ತು ಹಿಸುಕಿ ಕೊಂದಿರಬೇಕು. ಇಲ್ಲವಾದರೆ ಅವರು ಬಾವಿ ಹಾರಿಕೊಂಡಿರಬೇಕು. ನಿನ್ನೆ ಹೀಗಾಯಿತು, ಮೊನ್ನೆ ಹೀಗಾಯಿತು. ನಿತ್ಯವೂ ಅವರ ಕಥೆ ಹೀಗೆ ಎಂಬ ಪುರಾಣ ಬಿಚ್ಚಿದಳು. ಮುದುಕನಿಗೆ ತುಟಿ ಥರಥರಿಸಹತ್ತಿತು. ಅವರು ನಡುಗುತ್ತ ಕುಳಿತರು. ಹುಡುಗಿಯನ್ನು ಹುಡುಕ ಹೋದವರು ಇಲ್ಲವೆಂಬ ವಾರ್ತೆಯನ್ನೇ ತಂದರು. ಅವರು ದುಃಖದಲ್ಲಿ ಮುಳುಗಿದರು. ಕಣ್ಣಿಂದ ನೀರು ಸಹ ಬರಲಿಲ್ಲ. ದಾರಿಯಲ್ಲಿ ಚಂದ್ರಯ್ಯ ಅವರಿಗೆ ಭೇಟಿಯಾದ. ನಿಮ್ಮ ಮಗಳು ಹೀಗೆ ನನ್ನೆದುರು ಹೇಳಿದ್ದು ನಿಜ ಎಂಬ ಸಾಕ್ಷಿ ಕೊಟ್ಟನು. ನೀವು ಮಂಗಳೂರಿಗೆ ಹೋಗಿ ಎಂದನು. ಅವರು ಪೊಲೀಸಿಗೆ ದೂರು ಕೊಟ್ಟು ಮಂಗಳೂರಿಗೆ ತೆರಳಿದರು. ಅಣ್ಣಪ್ಪ ಕಮ್ಮಿಯವರು ಚಂದ್ರಯ್ಯನ ಬೆನ್ನು ಹತ್ತುವಂತಾಯಿತು. ಚಂದ್ರಯ್ಯ, ಸತ್ಯ ಹೇಳಿ ನನ್ನನ್ನು ಕೊಲ್ಲುತ್ತೀರಾ? ಅವಳು ಸತ್ತಿದ್ದರೆ ನಿಮ್ಮ ಮಾತಿನಿಂದ ನಮಗೆ ಫಾಶಿಯಾದೀತು. ತಿರುಪತಿ ವೆಂಕಟರಮಣನ ಆಣೆಗೂ ನಾನು ನೀವು ಮಾತನಾಡಿ ಮನೆಗೆ ಬರುವಾಗ ಅವಳಿರಲಿಲ್ಲ. ದೇವರಾಣೆ, ನಿಮ್ಮ ಕೊರಳಾಣೆ ಎಂದರು. ಅದಕ್ಕೆ ಚಂದ್ರಯ್ಯ, ನನ್ನಿಂದ ನಿಮಗೆ ಅಂಥ ಅನ್ಯಾಯ ಆಗಲಾರದು ಎಂಬ ಭರವಸೆಯಿತ್ತು ಹೊರಟು ಹೋದನು. ಮಂಜೇಶ್ವರದಲ್ಲಿ ಇಂದು ಸುದ್ದಿಯದೆ ಷಷ್ಠಿ. ಪ್ರತಿಯೊಬ್ಬರೂ ಅದರಲ್ಲಿ ಹೊರಳಾಡುತ್ತಿದ್ದಾರೆ. ಆ ರಾತ್ರಿ ಶೆಣೈಯವರು ತಮ್ಮಲ್ಲಿ ಮನೆಯ ಪೋರ್ಟಿಕೋ ಮೇಲೆ ಕಾಲು ನೀಡಿ ಕುಳಿತಿದ್ದರು. ನಡುರಾತ್ರಿಯಾದರೂ ನಿದ್ರೆ ಬರಲಿಲ್ಲ. ತಾಸು ಒಂದು ಬಾರಿಸಿತು. ಅಷ್ಟಕ್ಕೆ ಸರಿಯಾಗಿ ಮನೆ ನಾಯಿ ಟಾಮ್ ಬೌ ಬೌ ಎಂದಿತು. ಟಾಮನ್ನು ಕರೆದು ಗೇಟಿನ ಬಳಿಗೆ ಹೋದರು. ರೈಲು ಗಾಡಿಯಿಂದಿಳಿದು ಬಂದ ಮಗಳನ್ನು ಚಂದ್ರಯ್ಯನನ್ನು ಕರೆದುಕೊಂಡು ಒಳಕ್ಕೆ ನಡೆದರು. ಸುನ್ನಿ, ನೀನು ಒಂದು ಸುದ್ದಿಯನ್ನು ನನಗೆ ಹೇಳಲಿಲ್ಲ ಅಲ್ಲವೇ ಎಂದಿಷ್ಟೇ ನುಡಿದು ತಮ್ಮ ಮಗಳನ್ನು ತಬ್ಬಿಕೊಂಡರು.